ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ಎಮ್ ಕಿಚನ್ಗೆ ಸ್ವಾಗತ. ನಾನಿವತ್ತು ನಿಮಗೋಸ್ಕರ ಒಂದು ಸ್ಪೆಷಲ್ ಆಗಿರುವಂತಹ ಹಾಗಲಕಾಯಿ ಚಿಪ್ಸು ಮಾಡಿ ತೋರಿಸ್ತಾ ಇದ್ದೀನಿ. ಈ ಹಾಗಲಕಾಯಿ ಚಿಪ್ಸು ಬರೀ ಬಾಯಲ್ಲಂತೂ ತಿನ್ನಲಿಕ್ಕಾಗಲ್ಲ. ಈ ಥರ ಚಿಪ್ಸ್ ಮಾಡಿ ಅಂದರೆ ಎಷ್ಟು ಬೇಕಾದ್ರೂ ತಿನ್ಬೋದು. ಹಾಗೆ ಈ ವಿಡಿಯೋ ಯಾರೋ ಹೊಸಬ್ರು ನೋಡ್ತಾ ಇದ್ದರೆ ಅವರು ಸಹ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ರಿಲೇಷನ್ಗೂ ಸಹ ಶೇರ್ ಮಾಡಿ ಅಂತ ಹೇಳ್ತಾ, ಹಾಗಾದರೆ ಈ ಹಾಗಲಕಾಯಿ ಚಿಪ್ಸು ಯಾವ ಥರ ಮಾಡಿದೆ ಅಂತ ನೋಡೋಣ ಬನ್ನಿ. ಒಂದು ಖಾಲಿ ಪಾತ್ರೆ ತೊಗೊಂಡು ಈ ಥರ ಒಂದು 1/4 kg ಅಷ್ಟು ಹಾಗಲಕಾಯಿ ತೊಗೊಬಿಟ್ಟು ಈ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ. ನಾನು 1/4 kg ತೊಗೊಂಡಿದ್ದೀನಿ. ಇದು ಎಲ್ಲ ಮೆಜರ್ಮೆಂಟು 1/4 kg ಆಗೋಷ್ಟು ಮಾತ್ರ ತೊಗೊಂಡಿದ್ದೀನಿ. ನೀವು ಬೇಕಾದ್ರೆ ಕ್ವಾಂಟಿಟಿ ಜಾಸ್ತಿ ಆದರೆ ಇದನ್ನು ಮೆಜರ್ಮೆಂಟು ಸಹ ಜಾಸ್ತಿ ಮಾಡ್ಕೋಬೋದು. ಓಕೆನಾ? ಇವಾಗ ಈ ಥರ ಹಾಗಲಕಾಯಿ ಕಟ್ ಮಾಡಿಕೊಂಡು ಒಂದು ಪಾತ್ರೆಗೆ ಹಾಕಿ ಅದಕ್ಕೆ 2 ಸ್ಪೂನು ಕಾರ್ನ್ ಫ್ಲೋರು, 2 ಸ್ಪೂನು ಕಡಲೆ ಹಿಟ್ಟು, 2 ಸ್ಪೂನು ಅಕ್ಕಿ ಹಿಟ್ಟು, ಇವು ಮೂರನ್ನು ಸಮ ಪ್ರಮಾಣದಲ್ಲಿ ಹಾಕ್ಕೊಳ್ಳಿ. ಹಾಕಿದರೆ ತುಂಬ ಕ್ರಿಪ್ಸಿಯಾಗಿ ಟೇಸ್ಟಿಯಾಗಿ ಬರುತ್ತೆ. ಹಾಗೆ 1.5 ಸ್ಪೂನು ಅಚ್ಚ ಖಾರದ ಪುಡಿ. ಖಾರ ನಿಮಗೆ ಜಾಸ್ತಿ ಬೇಕಾದ್ರೆ ಜಾಸ್ತಿ ಹಾಕೋಬೋದು, ನಾನು ಮೀಡಿಯಮ್ ಹಾಕಿದ್ದೀನಿ. ಹಾಗೆ 1 ಸ್ಪೂನು ಕೊತ್ತಂಬರಿ ಪೌಡರ್, ಧನಿಯಾ ಪೌಡರು, ಹಾಗೆ 1 ಸ್ಪೂನು ಗರಂ ಮಸಾಲೆ ಪೌಡರ್ ಹಾಕಿ ಆದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದೆಲ್ಲ ಮಿಕ್ಸ್ ಆದ ನಂತರ ನಾವು ಇವಾಗ ಸ್ವಲ್ಪ ನೀರು ಹಾಕ್ಬಿಟ್ಟು ಕಲಿಸ್ಕೊತಾ ಬನ್ನಿ. ಜಾಸ್ತಿ ಏನೋ ನೀರು ಹಾಕಲಿಕ್ಕೆ ಹೋಗಬೇಡಿ, ಯಾಕೆಂದರೆ ತೆಳು ಆದರೆ ಎಣ್ಣೆ ಬಿಡಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ಓಕೆ ನೋಡಿ, ಈ ಥರ ಕಳಿಸ್ಬಿಟ್ಟು ಒಂದು 10 ನಿಮಿಷ ಹಾಗೆ ಬಿಟ್ಬಿಡಿ. ಇದು ಎಲ್ಲ ಮಸಾಲೆ ಇಟ್ಕೊಳ್ಳಿ. ಇವಾಗ ನಾವು ಸ್ಟವ್ ಹಚ್ಬಿಟ್ಟು ಚಿಪ್ಸ್ ಕರಿಲಿಕ್ಕೆ ಎಣ್ಣೆನ ಬಿಸಿ ಮಾಡ್ಕೊಳ್ಳೋಣ. ಎಣ್ಣೆ ಬಿಸಿ ಆಗಿದೆ. ಈಗ ಬಿಸಿಯಾಗಿರುವಂತಹ ಎಣ್ಣೆಗೆ ನಾವು ರೆಡಿಯಾಗಿರುವಂತಹ ಹಾಗಲಕಾಯಿ ಚಿಪ್ಸನ್ನ ಬಿಡೋಣ. ಇದನ್ನು ಜಾಸ್ತಿ ಹೈ ಫ್ಲೇಮಲ್ಲಿ ಮಾಡಲಿಕ್ಕೆ ಹೋಗಬೇಡಿ, ಮಧ್ಯಮ ಊರಲ್ಲಿ ಬೇಯಿಸ್ಕೊಳ್ಳಿ. ಸ್ವಲ್ಪ ಬೇಯಿಸ್ಕೊಂಡು ಒಂದು ತಟ್ಟೆಯಲ್ಲಿ ಎತ್ತಿಟ್ಕೊಳ್ಳಿ. ನಿಮಗೆ ತುಂಬ ಕ್ರಿಪ್ಸಿ ಬೇಕಂದರೆ ಒಂದು ಸರಿ ಫ್ರೈ ಮಾಡಿರ್ತಲ್ಲ, ಮತ್ತೆ ಇನ್ನೊಂದು ಸರಿನ ಎಣ್ಣೆ ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡಿದರೆ ತುಂಬ ಕ್ರಿಪ್ಸಿಯಾಗಿ ಟೇಸ್ಟಿಯಾಗಿ ಗರಿಗರಿಯಾಗಿ ಹಾಗಲಕಾಯಿ ಚಿಪ್ಸು ರೆಡಿಯಾಗುತ್ತೆ. ಇವಾಗ ರೆಡಿ ಆಗಿದೆ ಇದು. ಇವಾಗ ನಾನು ಒಂದು ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿರಲ್ಲ, ಇಷ್ಟು ಅದ್ಭುತವಾಗಿ ಗರಿಗರಿಯಾಗಿ ಹಾಗಲಕಾಯಿ ಚಿಪ್ಸು ರೆಡಿಯಾಗಿದೆ. ಹಾಗಿದ್ರೆ ತಡ ಯಾಕೆ ಮಾಡ್ತೀರಾ? ನೀವು ಸಹ ಇದೇ ಥರನೇ ಮನೆಯಲ್ಲಿ ಗರಿಗರಿಯಾದ ಹಾಗಲಕಾಯಿ ಚಿಪ್ಸು ಮಾಡಿ ತಿನ್ನಿ ಅಂತ ಹೇಳ್ತಾ, ಇದು ರಸಮ್ ಜೊತೆಗೆ ಅನ್ನ ಜೊತೆಗೆ ಒಂದು ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ಹಾಗಿದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಎಮ್ ಕಿಚನ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ತಪ್ಪದೇ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಬೆಲ್ಲೈಕನ್ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋಲ್ಲ ಹೊಸ ರೆಸಿಪಿಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೆ ಈ ವಿಡಿಯೋನ ಹೆಚ್ಚು ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ಸ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ನೀವು ಈ ವಿಡಿಯೋನ ಹೆಚ್ಚು ಶೇರ್ ಮಾಡೋದ್ರಿಂದ ನಮಗೂ ಇನ್ನಷ್ಟು ವಿಡಿಯೋಗಳು ಮಾಡಲಿಕ್ಕೆ ನಿಮ್ಮ ಕಡೆಯಿಂದ ಪ್ರೋತ್ಸಾಹ ಸಿಗುತ್ತೆ. ಹಾಗಿದ್ರೆ ಮತ್ತೆ ನಿಮ್ಮ ಭೇಟಿ ಮುಂದಿನ ಹೊಸ ರೆಸಿಪಿಯೊಂದಿಗೆ, ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ವಂದನೆಗಳು.